ಕೆಂಚಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ಗಾನಗಂಧರ್ವ ಮೆಲೋಡಿಸ್ ವತಿಯಿಂದ ಭರ್ಜರಿ ರಸಮಂಜರಿ ಕಾರ್ಯಕ್ರಮ. ಗದಗ ಜಿಲ್ಲೆಯ ರೋಣ ತಾಲೂಕಿನ ನರೇಗಲ್ ಸಮೀಪದ ಜಕಲಿ ಗ್ರಾಮದಲ್ಲಿ ದಿನಾಂಕ ಏಪ್ರಿಲ್ 10ರಂದು ಗುರುವಾರದಂದು ನಡೆದ ಯಲ್ಲಪ್ಪ ಮಾದರವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಿದ್ದ ಗಾನಗಂಧರ್ವ ಮೆಲೋಡಿಸ್ ತಂಡದಿಂದ ಕೆಂಚಮ್ಮ ದೇವಿ ಹಾಗೂ ಮರಿಯಮ್ಮ ದೇವಿಯರ ಜಾತ್ರೆಗೆ ಬಂದ ಭಕ್ತಾದಿಗಳನ್ನು ಸಿರಿಕಂಠದಿಂದ ಹಾಡುವುದರ ಮೂಲಕ ಮನರಂಜನೆ ನೀಡಿ ಗಾನಗಂಧರ್ವ ಕಲಾ ತಂಡಕ್ಕೆ ಮೆಚ್ಚುಗೆಯನ್ನು ನೀಡಿದ ಸಹಸ್ರಾರು ಭಕ್ತಾದಿಗಳು ಮತ್ತು ಪ್ರೇಕ್ಷಕರು. ಮೆಲೋಡಿಸ್ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ರೋಣ ಮತಕ್ಷೇತ್ರದ GS ಪಾಟೀಲ್ ಅವರ ಚಿರಂಜೀವಿ, ರೋಣ ಪುರಸಭೆ ಸದಸ್ಯ ಮತ್ತು ಗ್ಯಾರಂಟಿ ಸಮಿತಿ ರೋಣ ತಾಲೂಕು ಅಧ್ಯಕ್ಷ ಮಿಥುನ್ ಜಿ ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರೊಂದಿಗೆ ಮಾತನಾಡಿದರು. ಜಾತ್ರೆ ಹಬ್ಬ ಹರಿದಿನಗಳು ಅಚ್ಚುಕಟ್ಟಾಗಿ ನೆರವೇರಬೇಕಾದ್ರೆ ಇಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮ ನೆರವೇರಿದಾಗ ಮಾತ್ರ ಅದು ಅಂದುಕೊಂಡ ಮೆರುಗು ಬರಲು ಸಾಧ್ಯ. ಇಂತೆಲ್ಲ ಧಾರ್ಮಿಕ ಕಾರ್ಯಕ್ರಮ ನೆರವೇರಬೇಕಾದ್ರೆ ಯುವಕ ಪಡೆ ಒಗ್ಗಟ್ಟಾಗಿದ್ದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯ. ಇಲ್ಲಿನ ಯುವಕರ ಒಗ್ಗಟ್ಟು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದರ ಜೊತೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನು ಶಿಕ್ಷಣ ಕಡೆ ಕೊಂಡೊಯ್ಯುವ ಕೆಲಸ ಮಾಡಬೇಕು. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಮಕ್ಕಳನ್ನು ಶಿಕ್ಷಣದತ್ತ ಕೊಂಡೊಯ್ಯಿರಿ ಅಂತ ತಿಳಿಸಿದರು. ತದನಂತರ ಗುರುಸಿದ್ದಯ್ಯ ಮರಳು ಸಿದ್ದೇಶ್ವರ ಶಾಖಾ ಮಠ ಸವಡಿ ಇವರು ಕೂಡ ಮಾತನಾಡಿದರು. ಈ ಒಂದು ಜಕ್ಲಿ ಗ್ರಾಮದಲ್ಲಿ ನನಗೆ ಬಹಳ ಸಂತೋಷವಾಗಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದಿದೆ. ಅದು ಎಲ್ಲಿ ಇದು ಅಂದರೆ ಅದು ಈ ಜಕ್ಲಿ ಗ್ರಾಮದಲ್ಲಿ ಇದೆ. ಜಕ್ಲಿ ಗ್ರಾಮ ಅಂದರೆ ಇತಿಹಾಸ ಪುರುಷರು ಜನಿಸಿದ ಗ್ರಾಮ. ಇದು ಇವತ್ತಿನ ದಿನ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು. ನಮ್ಮೊಳಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರತಿಯೊಬ್ಬ ತಾಯಂದರು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು, ಒಂದು ಉತ್ತಮವಾದ ಸಂಸ್ಕಾರವನ್ನು ನೀಡಿ ಉತ್ತಮವಾದ ಪ್ರೀತಿ ವಾತ್ಸಲ್ಯನ ಕೊಡ್ರಿ. ಅಂದಾಗ ಮಾತ್ರ ಇವತ್ತು ನಮ್ಮ ದಲಿತ ಸಮುದಾಯ ಮುಂದೆ ಬರಲು ಸಾಧ್ಯ ಅಂತ ತಿಳಿಸಿದರು. ತದನಂತರ ಆಕಾಶವಾಣಿ ಕಲಾವಿದರು ಸೋಮಯ್ಯ ದೊಡ್ಡಮನಿ ಮತ್ತು ಶ್ರೀ ಗದಿಗೆಪ್ಪ ಅಜ್ಜ ಶಾಖಾಮಠ ಕೊಕ್ನೂರು ಇಟಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿದರು. ಈ ಸಭೆಯ ಆಶೀರ್ವಚನವನ್ನು ಪರಮ ಪೂಜ್ಯ ಶ್ರೀ ಮಳಿಮಯ್ಯ ಸ್ವಾಮೀಜಿಗಳು, ಶ್ರೀ ಮರಳು ಸಿದ್ದೇಶ್ವರ ಮಠ ಸುಕ್ಷೇತ್ರ ಬಿಸರಳ್ಳಿ ಇವರು ಕೂಡ ಆಶೀರ್ವಚನ ನೀಡಿದರು. ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಮುಗುತ್ತಿ. ಪ್ರತಿಯೊಬ್ಬರು ಗುರುವಿನ ಆರಾಧನೆ, ದೇವರ ಸ್ಮರಣೆ ಮಾಡಿದಾಗ ಮಾತ್ರ ಯಶಸ್ಸು ಸಿಗಲು ಸಾಧ್ಯ ಅಂತ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಹನುಮಂತ ಮಾದರ್ ಅವರು ಮಾಡಿದರು. ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಮುನಿ ಸ್ವಾಮೀಜಿ, ಸದ್ಧರ್ಮ ಪೀಠ, ಗುರು ಮರಳುಸಿದ್ದ ಪ್ರಭುದೇವರ ಮಹಾಮಠ ಲಕ್ಕುಂಡಿ ಗದಗ ಜಿಲ್ಲೆ, ಶ್ರೀ ಪರಮ ಪೂಜಾ ಹುಚ್ಚಯ್ಯ ಸ್ವಾಮೀಜಿಗಳು ಮರಳು ಸಿದ್ದೇಶ್ವರ ಮಠ ಸುಕ್ಷೇತ್ರ ಲಕ್ಕುಂಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಯಲ್ಲವ್ವ ಮಾದರ್, ದೇವಸ್ಥಾನದ ಅರ್ಚಕ ಮುತ್ತಪ್ಪ ಮಾದರ್, ವೀರಭದ್ರಪ್ಪ ಗಾಣಿಗೇರ, ಸಂಗಪ್ಪ ಹದಿಮನಿ, ಫಕೀರಪ್ಪ ಮಾದರ್, ಅಂದಪ್ಪ ಮಾದರ್, ಯಲ್ಲಪ್ಪ ಮಾದರ್ ಇನ್ನೂ ಅನೇಕ ಗಣ್ಯಮಾನ್ಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಗಾನ ಗಂಧರ್ವ ಮೆಲೋಡಿಸ್ನ ಗಾಯಕರಾಗಿ ಆಗಮಿಸಿದ್ದ ಕಲರ್ಸ್ ಕನ್ನಡ ಖ್ಯಾತ ಜನಪದ ಗಾಯಕ ರಾಮಕೃಷ್ಣ ಪೂಜಾರ್ ಮತ್ತು ಉದಯ್ ಟಿವಿ ಸಿಂಗರ್ ಸಂತೋಷ್ ಪೂಜಾರ್, ಯೂಟ್ಯೂಬ್ ಚಾನೆಲ್ ಕಲಾವಿದ ಲಕ್ಷ್ಮೀ ಹುಬ್ಬಳ್ಳಿ, ಜಾನಪದ ಗಾಯಕ ಶಂಕರ್ ಹಾಲಣ್ಣವರು, ಇನ್ನೋರ್ವ ಜಾನಪದ ಗಾಯಕ ಪರಶು, ಎಲ್ಲ ಗಾಯಕರು ಕಂಠ ಸಿರಿಗೆ ಪ್ರೇಕ್ಷಕರು ಹರ್ಷವನ್ನು ವ್ಯಕ್ತಪಡಿಸಿದರು. ಮತ್ತು ಈ ಗಾನ ಗಂಧರ್ವ ಮೆಲೋಡಿಸ್ ಇನ್ನಿತರ ಯಾವುದೇ ಮದುವೆ ಹಾಗೂ ಸಭೆ ಸಮಾರಂಭಗಳಿಗೆ ಸಂಪರ್ಕಿಸಲು ಮಾಲೀಕರು ಅಭಿಷೇಕ್ ಕೊಪ್ಪದ ಇವರ ಮೊಬೈಲ್ ನಂಬರ್ 7411470298 ಸಂಪರ್ಕಿಸಿ. ವರದಿ ಸಂಪಾದಕರು ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ. ನಮ್ಮೆಲ್ಲ ಯುವಕ ಮಿತ್ರರಿಗೆ ಹೇಳಿದ್ದೆ, ಅದರ ಪ್ರಕಾರ ನಿಮ್ಮ ಇಂಥ ನನಗೂ ಕೂಡ ಖುಷಿ ಆಯ್ತು. ಯಾಕಂತಂದ್ರೆ ಇಂಥ ಇದರಲ್ಲಿ ಇವತ್ತೆಲ್ಲ ನಮ್ಮ ಈ ಎಲ್ಲ ನಮ್ಮ ಜನಾಂಗಗಳು ಇವತ್ತೇನಂತಂದ್ರೆ ಸಾಕಷ್ಟು ಇವತ್ತೆಲ್ಲ ತಾವೆಲ್ಲ ಒಂದು ಕಷ್ಟಪಟ್ಟು ಸಮಾಜಕ್ಕೆ ಇಂಥ ಒಂದು ಕಾರ್ಯಕ್ರಮಗಳನ್ನ ಇವತ್ತು ದೇವಿ ಜಾತ್ರಾ ಮಹೋತ್ಸವನ ತಾವೆಲ್ಲ ಮಾಡ್ತಾ ಇದ್ರಿ. ಈಗಿಂದ 3 ತಿಂಗಳಿಂದನೇ ಇವತ್ತೆಲ್ಲ ಕಳಸಾರೋಹಣ, ಹಿಂದೆ ಗುಡಿ ಓಪನಿಂಗ್ ಆಗಿತ್ತು, ಕಳಸಾರೋಹಣ ಆಗಿದ್ದಿಲ್ಲ. ಅದನ್ನು ಕೂಡ ಎಲ್ಲ ನಮ್ಮ ಹಿರಿಯರು ಸಾಕಷ್ಟು ಅವರ ಒಂದು ಹಿಂದಿನ ಕನಸಿತ್ತು, ಅವರೆಲ್ಲ ಒಂದು ಆಸೆ, ನಾವು ಆದಷ್ಟು ಗೋಪುರವನ್ನ ನಿರ್ಮಿಸಿ ಸಮಾಜಕ್ಕೆ ಅರ್ಪಿಸ್ತಕ್ಕಂಥದ್ದು. ಯಾವಾಗ ಗೋಪುರ ಅಂತಂದ್ರೆ ಆ ಗುಡಿ ಸಂಪೂರ್ಣವಾದಂತ ಒಂದು ಇದಿರ್ತೈತಿ, ಅದರದ ಸಂಪೂರ್ಣವಾದಂತ ಕೆಲಸ ಪೂರ್ಣ ಆಗ್ತಕ್ಕಂಥದ್ದು.
ಏನೋ ಒಂದು ಅರಕಳಿ ಗೋಪುರ ಆಗಿಲ್ಲ ಅಂತಂದ್ರೆ, ಕಳಸ ಇಟ್ಟಿಲ್ಲ ಅಂತಂದ್ರೆ ಅದು ಪೂರ್ಣ ಆಗಿರೋದಿಲ್ಲ. ಯಾವಾಗ ಅದು ಗೋಪುರ ಆಗಿ ಕಳಸಾರೋಹಣ ಮಾಡ್ತೀವಿ, ಅದು ಒಂದು ಎಲ್ಲರ ಮನಸ್ಸಿಗೂ ಕೂಡ ಅದು ಒಂದು ನೆಮ್ಮದಿಯನ್ನ ತರ್ತಕ್ಕಂಥದ್ದು. ಅದಕ್ಕೆಲ್ಲ ಹಿರಿಯರು ತಮ್ಮೆಲ್ಲ ಇಟ್ಕೊಂಡು ಬಹಳ ಒಂದು ಹಳೆ ಗುಡಿ ಅದೆಲ್ಲವನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲ ಮಾನ್ಯ ಶಾಸಕರು ಕೂಡ ಅವ್ರಿಗೂ ಹೆಚ್ಚು ಒಂದು ಅದಕ್ಕೆ ಸಹಕಾರವನ್ನು ಕೊಟ್ಟು ಎಲ್ಲ ಹಿರಿಯರು, ಗ್ರಾಮದ ಜನತೆ ಎಲ್ಲರೂ ಕೂಡ ಹೆಚ್ಚು ಒಂದು ಸಹಕಾರವನ್ನು ಕೊಟ್ಟು ಇವತ್ತು ಅದನ್ನ ಲೋಕಾರ್ಪಣೆ ಮಾಡಿ ಇವತ್ತು ಅದನ್ನ ಬಹಳ ವರ್ಷದಿಂದ ಅದನ್ನ ದೇವಿ ಜಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದಿಲ್ಲ. ಆದ್ರೆ ಮತ್ತೆ ನಿಂದಿರಿಸಬಾರ್ದು. ಯಾಕಂತಂದ್ರೆ ನಮ್ಮ ದೇಶದ ಒಂದು ಪರಂಪರೆ. ಇವತ್ತು ಯಾವಾಗ್ಲೂ ನಮ್ಮ ದೇಶದಲ್ಲಿ ಇಂಥ ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಧಾರ್ಮಿಕತೆಗೆ ಹೆಚ್ಚು ನಾವೆಲ್ಲವನ್ನು ಕೂಡ ಒತ್ತುಕೊಂಡು ಆ ದೇವರ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಂಡು ನಾವೆಲ್ಲ ಜೀವನವನ್ನ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತೆಲ್ಲ ಹಿರಿಯರು, ಯುವಕರು, ತಾಯಿಯಂದಿರು ಎಲ್ಲರೂ ಸೇರಿಸಿ ನಾವು ಎಷ್ಟೇ ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನಾವು ಆ ದೇವಿ ಜಾತ್ರೆಯನ್ನು ಮಾಡೋನು. ಆ ದೇವಿ ನಮಗೆ ಸಾಕಷ್ಟು ಶಕ್ತಿಯನ್ನು ಕೊಟ್ಟಾಳೆ. ನಮಗೆಲ್ಲ ಒಂದು ನಮಗೆ ಜೀವನದ ಒಂದು ರೂಪಿಸ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಟ್ಟಾಗ ಅದಕ್ಕೆ ನಾವು ದೇವಿ ಜಾತ್ರೆ ಆರಾಧನೆಯನ್ನ ಮಾಡ್ತಕ್ಕಂಥ ಒಂದೆಲ್ಲ ನಾವೆಲ್ಲ ತೊಡಗೋಣ ಅಂತ ಹೇಳಿ ಅದಕ್ಕೆಲ್ಲರೂ ಕೂಡಿ ಕೈ ಜೋಡಿಸಿ ಇವತ್ತೆಲ್ಲ ಅದನ್ನ ರೋಣದಲ್ಲಿ ಇಂಥ ಒಂದು ಮೆಲೋಡೀಸ್ ಒಂದು ಇದನ್ನ ಪ್ರಾರಂಭ ಮಾಡಿ ಇವತ್ತು ಹೊಸ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತೆಲ್ಲ ನಮ್ಮೆಲ್ಲ ಯುವಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತವನ್ನೆಲ್ಲವನ್ನು ಮಾಡಿ ಇವತ್ತು ಹಿಂದೆ ಬಹಳ ಕೈಯಲ್ಲೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಸಾಕಷ್ಟು ಇದು ವಿಚಾರ ಮಾಡ್ತಕ್ಕಂಥ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಯುವಕರು ತಮ್ಮ ಇಟ್ಕೊಂಡು ಎಲ್ಲರ ಸಹಾಯ ಸಹಕಾರ ಇಟ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಒಂದು ತೃಪ್ತಿದಾಯಕವಾದಂತ ಕಾರ್ಯಕ್ರಮವನ್ನ ಇವತ್ತೆಲ್ಲ ಯೋಜನೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಆ ತಾಯಿ ಎಲ್ಲರಿಗೂ ಕೂಡ ಒಂದು ಶಕ್ತಿ ಎಲ್ಲ ಕೊಟ್ಟು ನಮ್ಗೆ ಇನ್ನೂ ಕೂಡ ಆರ್ಥಿಕತೆಯಿಂದ ಶಕ್ತಿಯಿಂದ ಬೆಳೀತಕ್ಕಂಥ ಒಂದು ಆಶೀರ್ವಾದ ಆಗ್ಲಿ. ಹೆಚ್ಚು ವಿದ್ಯಾವಂತರಾಗ್ಬೇಕು. ಎಲ್ಲ ಯುವಕರು ಹೆಚ್ಚು ಈ ಶಾಲೆ ಇವತ್ತೆಲ್ಲ ಶಿಕ್ಷಣವನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ಇವತ್ತು ಹೆಂಗೆ ನಾವೆಲ್ಲ ವಿದ್ಯೆಯನ್ನ ಪಡ್ಕೋತೀವಿ, ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆಲ್ಲರೂ ಕೂಡ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಶಿಕ್ಷಣವನ್ನು ಪಡ್ಕೊಂಡ್ರಿ ಅದು ನಿಮಗೆ ಒಂದು ಜೀವನದಲ್ಲಿ ಮೆಟ್ಟಲಾಗಿ ನಿಂತು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಬುನಾದಿ ಆಗ್ತಕ್ಕಂಥ ಆಗುತ್ತೆ. ಅದಕ್ಕೆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ಒಳ್ಳೆ ವಿಚಾರಗಳನ್ನ, ಸಂದೇಶಗಳನ್ನ ಕೊಡೋ ಮೂಲಕ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ, ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಪ್ರತಿ ವರ್ಷವೂ ಕೂಡ ಇದು ಒಂದು ಒಳ್ಳೆ ಒಂದು ಕೂಡಿ ಬೆರೆಯಕ್ಕೆ ಇಂಥ ಒಂದು ಜಾತ್ರೆ, ಒಂದು ಹಬ್ಬ ಇವೆಲ್ಲ ಯಾಕೆ ಆಚರಣೆ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಇದೆಲ್ಲ ಕೂಡಿ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸುಗಳು ಒಳ್ಳೆ ರೀತಿಯಾಗಿ ಬೆಳೆದು ಇವತ್ತು ನಾವೆಲ್ಲರೂ ಕೂಡಿ ಒಳ್ಳೆಯ ಒಂದು ಮನೋಭಾವನೆಯಿಂದ ಬೆಳೀತಕ್ಕಂಥ ಒಂದು ಶಕ್ತಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗಿದೆ. ಅದಕ್ಕೆ ಇವತ್ತೇನು ಆ ತಾಯಿಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮಗಳನ್ನ ತಾವೆಲ್ಲ ಆಯೋಜನೆ ಮಾಡಿದರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲ ಸಂಘಟನಾಗಾರರಿಗೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಂತ ಹಾರೈಸಿ ನಾನು ಮುಗಿಸ್ತೇನೆ. ವಿಶ್ವನಾಥ್ ಇವನಿಗೆ ವಿಶೇಷವಾಗಿದ್ದು ಬಂದ ದರ್ಶಕ ಪ್ರತ್ಯಕ್ಷ ಆದ್ಗಳನ್ನ ಇವ್ರು ಏನಂದ್ರು, ಅಲ್ಲ ನಾವು ಅಲ್ಲಿಂದ ಇಷ್ಟು ನಿಜ ಭಕ್ತಿಯಿಂದ ಇಷ್ಟೊಂದು ನಾವು ಮನಸ್ಸುದ್ದಿಂದ ಬಂದು ದರ್ಶನ ಮಾಡ್ಕೊಂಡು ನಮ್ಗೆ ಭಗವಂತ ದರ್ಶನ ಆಗ್ಲಿಲ್ಲ, ಹೋಗಿ ಕಳ್ಳನ ದರ್ಶನ ಆಗಲ್ಲ ಅಂತಂದ್ರಂದ್ರು. ಅಂದಾಗ ಭಗವಂತ ಅಂದಂತೆ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗಲಿಬಿಲಿಯನ್ನ ನೀವು ದೂರ ಮಾಡ್ಲಿಲ್ಲ, ಅವನಲ್ಲಿ ಇರ್ತಕ್ಕಂಥ ಗುಣಾದಿಗಳನ್ನ ಸದ್ಗುರುನಾಥನ ನಾಮಸ್ಮರಣೆಯಿಂದ ಅವನ ಸದ್ಗುರುನಾಥನ ದೀಕ್ಷೆಯನ್ನ ಪಡ್ಕೊಂಡು ರುದ್ರಾಕ್ಷಿ ಮಾಲೆ ತಗೊಂಡು ಜಪ ಮಾಡ್ಕೊಂತ ಅಲ್ಲಿಂದ ಹಿಡಿದೇವ್ರು ನಾನು ಜಪ ಮಾಡ್ಕೊಂತ ಬಂದ. ಅವನ ಭಕ್ತಿ ನನ್ನ ಪ್ರಶ್ನೆನಾದೆ ಎಲ್ಲವನ್ನು ಅಳಿದವ, ಗುರುವಿನ ಕ್ರಮದಿಂದ ಎಲ್ಲವನ್ನು ಅಳಿದವ ಜ್ಞಾನಿ ಆದ. ಗುರುವಿನ ಮುಂದೆ ಇಟ್ಕೊಂಡು ಅವನ್ ಆಡ್ಕೊಂತ ನೀವು ನಿಶ್ವಂತವಾಗಿ ನೀವು ದ್ರೋಹಿಗಳಾದ್ರಿ, ನೀವು ಪಾಪಿಗಳಾದ್ರಿ, ನಿಮ್ ಪುಣ್ಯ ಎಲ್ಲ ಹರಿದು ಅವನ ಪಾವನಾದ ಅಂತಕ್ಕಂಥ ಮಾತನ್ನ ಗುರುಗಳು ಹೇಳಿದಾಗ ಅಂತ ಒಂದು ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇತ್ತು ಅಂತಂದ್ರೆ, ಆ ಗುರುವಿನ ನಾಮಸ್ಮರಣೆ ನೀವು ಮಾಡ್ಕೊಂತ ಬಂದಿದ್ರಿ ಅಂತಂದ್ರೆ, ಈ ಊರೊಳಗ ಗದಿಯಪ್ಪಚ್ಚನವರು ಬಂದ ಆಟವನ್ನ ಆಡಿ ಪಾಠವನ್ನ ಮಾಡಿ ಉಂಡು ತಿಂದು ನಲಿದು ಮತ್ತು ಏನೋ ಹೊಡಿಸ್ಕೊಂಡು ಏನೇನು ಹೇಳಿದ್ರು ಅವರು. ಅಷ್ಟೆಲ್ಲ ಮಾಡಿದ ಊರು ಇಂಥ ಸೆರೆಂಡರ್ ಪಡೆದ್ರೆ ಅಂತ ನಿಮ್ಮಂತ ಪಡೆದು ಇನ್ನೊಬ್ಬರಿಲ್ಲ ಅಂತಕ್ಕಂಥ ಮಾತ್ರ ಸಂದರ್ಭ ಹೇಳ್ತಾ ಇಷ್ಟಪಡ್ತೀನಿ.
ಯಾಕೆ ಅಂತಂದ್ರೆ ಒಬ್ಬ ಗುರುವಿನಿಂದ ಒಬ್ಬ ಕಳ್ಳ, ಕೊಲೆಗಾರ, ಮೋಸಗಾರ, ಸುಲಿಗೆಗಾರ, ಒಬ್ಬ ಕಾಶಿ ವಿಶ್ವನಾಥ ಪ್ರತ್ಯಕ್ಷ ನಾವೆಷ್ಟು ಮಟ್ಟಕ್ಕೆ ಅವನು ಗುರು ಹೆಸರು ಸುಧಾರಿಸಿನಪ್ಪ ಅಂತಂದ್ರೆ, ನೀವೊಬ್ಬ ಗುರುವಿನ ಪಕ್ಕ ಇಟ್ಕೊಂಡು ನೀವು ಆ ಗುರು ಉಪದೇಶವನ್ನ ಪಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮಂತ ದಾಟಿ ಆಗ್ಲಿಲ್ಲ ಅಂತಂದ್ರೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ತಾವೆಲ್ಲರೂ ಇಷ್ಟೊತ್ತಿಂದ ಶಾಂತಿಯಿಂದ ಈ ಸಾಂಗ್ಗಳೇನಪ್ಪ ಏನೋ ಒಂದು ಶುರು ಮಾಡ್ಬಿಟ್ಟು ಎಷ್ಟೊತ್ತಾದ್ರು ಮಾರೆ ಮುಗಿಸ ನಾವು ಮನರಂಜನೆ ಕೇಳಬೇಕು, ಅದನ್ನ ಹಾಡ ಕೇಳ್ಬೇಕಂತ ಬಹಳ ಉಲ್ಲಾಸದಿಂದ ಕುಂತಿರ್ತೀವಿ ತಾವೆಲ್ಲರೂ. ಈಗ ಏನೋ ನಮ್ಮ ಇವರು ಪೂಜಾರವ್ರು ಬರ್ತಾರೆ, ನಮ್ಮ ಇವರು ಸೋಮೇಶ್ ಸರ್ ಇದ್ದಾರೆ, ಇವರೆಲ್ಲರೂ ಇನ್ನ ನಿಮ್ಮ ಹಾಡನ್ನ ಕೇಳಿ ನಿಮ್ಮನ್ನ ಮನರಂಜಿಸ್ತಾರೆ. ತಾವೆಲ್ಲರೂ ಸಂತೋಷದಿಂದ ಖುಷಿಯಾಗಿ ಕೇಳಿ ಶಾಂತದಿಂದ ಕಾಪಾಡ್ಕೊಂಡು ತಮ್ಮ ಮಕ್ಕಳಿಗೆ ಮತ್ತೊಮ್ಮೆ ಹೇಳುವುದಾದ ವಿದ್ಯಾಬುದ್ಧಿಯನ್ನು ಕೊಟ್ಟು ಒಂದು ಆಚಾರ ವಿಚಾರ ಮತ್ತು ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟು ತಾವೆಲ್ಲರೂ ಈ ಶಾಂತಿಯಿಂದ ಕಾರ್ಯಕ್ರಮನ ನಡೆಸಿಕೊಡ ಅಂತಕ್ಕಂಥ ಮಾತು ಹೇಳ್ತಾ ನಾನು ಗುರುನ ಹಿತನುಡಿಗಳನ್ನ ಗುರುವಿನ ಪಾದ ಕರ್ಪಿಸಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಜಗದ್ಗುರು ಮರುಸಿದ್ದೇಶ್ವರಾಯ ನಮಃ. ನನ್ನ ಸಮುದಾಯದ ಸಮಾಜದಲ್ಲಿ ಒಂದು ವಿನಂತಿ, ಈಗ ನಿಮ್ಮ ಪ್ರತಿಯೊಬ್ಬ ಮನೆಗೂ ಜಾತಿ ಗಣತಿ ಮಾಡ್ತಿದ್ದಾರೆ. ತಾಯಂದಿರು, ನಿಮ್ಮ ಇವತ್ತ ಜಾತಿ ಯಾವ್ದಪ್ಪ ಅಂತಂದ್ರ ಹಿಂದೂ, ಮಾದಿಗ, ಅರ್ಜನ, ದ್ರಾವಿಡ, ಆದಿ ಕರ್ನಾಟಕ ಇವೆಲ್ಲ ಅಲ್ಲ, ಮಾದಿಗ. ಯಾರೇ ಬಂದ್ರು ತಾಯಂದಿರು ಮತ್ತು ಹಿರಿಯರು, ಯುವಕರು ನಿಮ್ಮ ಮನೆಗೆ ಗಣತಿಗೆ ಬಂದಾಗ ಮಾತ್ರ ಒಳ ಮೀಸಲಾತಿ. ನಮ್ಮ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಪ್ಪ ಅಂತಂದ್ರ ಮಾದಿಗ. ಯಾರು? ಮಾದಿಗ ಜಾತಿ ಗಣತಿಯಲ್ಲಿ ನೀವು ನೋಂದಣಿ ಮಾಡಿ ನಿಮ್ಮ ಮಕ್ಕಳ ಜೀವನವನ್ನ ಭವಿಷ್ಯವನ್ನ ಪ್ರಚೋದಿಸ ಹೇಳಿ 2 ಮಾತುಗಳು ನಾನು ಗುರುಪಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಜಕ್ಲಿ ಗ್ರಾಮದೊಳಗೆ ನನಗಷ್ಟು ಬಹಳ ಸಂತೋಷ ಆಗೈತಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೈತಪ್ಪ ಅಂತಂದ್ರೆ ಎಲ್ಲೈತಪ್ಪ ಅಂತಂದ್ರೆ ಅದು ಜಕ್ಲಿ ಗ್ರಾಮದಲ್ಲಿ. ಆ ಜಕ್ಲಿ ಗ್ರಾಮದಲ್ಲಿ ಎಲ್ಲಾ ತಾಯಿಂದ ಮಕ್ಕಳೊಳಗೆ ಬಹಳಷ್ಟು ಖುಷಿ ಐತಿ. ಹೆಂಗೈತಪ್ಪ ಅಂತಂದ್ರೆ ವರ್ಷಕ್ಕೊಮ್ಮ ಕೆಂಚಮ್ಮನ ಜಾತ್ರೆ ಮತ್ತು ನಮ್ಮ ತವ್ರ ಮನೆ ನೋಡ್ಬೇಕು, ನಮ್ಮ ತವ್ರ ಮನೆ ಆಸೆ ನಾವು ಪಡ್ಕೋಬೇಕಂತಕ್ಕಂತಂದ್ರೆ ನಿಜಕ್ಕೂ ನೀವು ಮರಿಯಮ್ಮನ ಮತ್ತು ಕೆಂಚಮ್ಮನ ನೆನೆಸ್ಬೇಕು. ಇವತ್ತು ನೋಡ್ರಿ, ನಮ್ಮ ತಾಯಿಯಂದ್ರು ಎಷ್ಟೋ ಒಂದು ವರ್ಷಗಳಿಂದ ಬಂದಿಲ್ಲ, ಆದ್ರೆ ನಮ್ಮ ಊರೊಳಗ ಜಕ್ಲಿ ಗ್ರಾಮದೊಳಗ ಒಂದು ಜಾತ್ರೆ ಐತಪ್ಪ ಅಂತಂದ್ರ ಬಿಡನೆಲ್ಲ ಬಿಟ್ಟು ನಮ್ಮ ತಾಯಿಯಂದ್ರು ಬಂದಾರ. ಅದಕ್ಕೆ ಸಾಕ್ಷಿ. ಇವತ್ತ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು. ಇವತ್ತ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಆದರ್ಶವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇವತ್ತ ನಾನೊಂದು ಕಿವಿ ಮಾತು ಹೇಳ್ಬೇಕು ಬಂಧುಗಳೇ, ನೀವೇನಪ್ಪ ಅಂತಂದ್ರೆ ತಾಯಂದ್ರಾಗ್ಲಿ ಇವತ್ತು ಹಿರಿಯರಾಗ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಒಂದು ಶಿಕ್ಷಣವನ್ನ ಕೊಡ್ರಿ, ಉತ್ತಮವಾದ ಒಂದು ಸಂಸ್ಕಾರವನ್ನ ಕೊಡ್ರಿ, ಉತ್ತಮವಾದ ಒಂದು ಪ್ರೀತಿ ವಾತ್ಸಲ್ಯವನ್ನ ಕೊಡ್ರಿ. ಅಂದಾಗ ಮಾತ್ರ ಇವತ್ತು ನಮ್ಮ ಸಮುದಾಯದ ಮಕ್ಕಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನೀವೇನ್ ಮಾಡ್ತೀರಪ್ಪ ಅಂತಂದ್ರ ಮಕ್ಕಳಿಗೆ ಮೊಬೈಲ್ ಕೊಡ್ತೀರಿ, ದಯವಿಟ್ಟು ಮೊಬೈಲ್ ಕೊಡ್ಬೇಡ್ರಿ ಬಂಧುಗಳೇ. ಅವರ ಜೀವನ ಬಹಳಷ್ಟು ಅತ್ಯಮೂಲ್ಯವಾಗೈತಿ. ಅದನ್ನ ನೀವು ಜೀವನದಲ್ಲಿ ನೀವು ತಿಳ್ಕೊಂಡು ಹಿರಿಯರಿಗೆ ಎಷ್ಟು ನೀವು ಆ ಮಕ್ಕಳಿಗೆ ಮೊಬೈಲ್ ಕೊಡೋದು ಬಿಡ್ತೀರಿ, ಹಂಗ ಮುಂದೆ ಮಕ್ಕಳ ಶಿಕ್ಷಣ ಮಟ್ಟ ದೊಡ್ಡದಾಗತ್ತ. ಅದಕ್ಕೆ ನೀವೆಲ್ಲರೂ ಹಿರಿಯರಾಗ್ಲಿ ಯುವಕರಾಗ್ಲಿ ಇವತ್ತು ಮೊಬೈಲ್ ಅನ್ನ ಬಿಡ್ರಿ. ಇವತ್ತ ಆ ತಾಯಿ ಕೆಂಚಮ್ಮಾಗ್ಲಿ ಇವತ್ತು ಮರಿಯಮ್ಮನ ಆಶೀರ್ವಾದ ನಿಮ್ಮ ಕೇರಿ ಮೇಲೆ ಐತಿ ಸದಾಕಾಲ. ನೀವೇನೇ ಮಾಡಿದ್ರು ಇವತ್ತು ಪೂಜ್ಯರ ಶಿಕ್ಷಣ ಗದಿಗೆಪ್ಪನವರು ಸಾಕಷ್ಟು ಇಲ್ಲೆಲ್ಲ ಆ ಸೇವೆಯನ್ನ ಮಾಡಿ ಇವತ್ತು ಹಾಡಿ ಕೂಡಿ ನಿಮ್ಮೆಲ್ಲರಿಗೂ ಒಂದು ಶರಣಾಗಿ ಇವತ್ತು ನಿಮ್ಮ ಸ್ಟೇಜ್ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಯಾಕಂತಂದ್ರೆ ಯಾರ್ದು? ನೀವೆಲ್ಲ ಹಿರಿಯರ್ದು, ನೀವೆಲ್ಲ ತಾಯಂದಿರದು. ಇವತ್ತು ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಏನ ಜಕ್ಲಿ ಗ್ರಾಮದ ಎಲ್ಲಾ ಹಿರಿಯರು ಸಹ ಇವತ್ತ ಒಂದು ಶ್ರಮ ದೊಡ್ಡದೈತಿ. ಯಾಕಪ್ಪ ಅಂತಂದ್ರೆ ನಾನು ಈಗ ಒಂದು 10 ವರ್ಷದಿಂದ ನಾನು ಸಹ ನಿಮ್ಮ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ. ಏನಾದ್ರೂ ಮಾಡಿ ಗುಡಿ ಕಟ್ಟೋಣ ಅಂತಕ್ಕಂಥ ವಿಚಾರವನ್ನ ನಮ್ಮ ಹಿರಿಯರು ಮಾತಾಡಿದ್ರು, ಯುವಕರು ಮಾತಾಡ ಆ ಕನಸು ಇವತ್ತಿನ ದಿವಸ ಎಲ್ಲ ನೀವು ಏನು ಹಿರಿಯರಾಗಿರಲ್ಲ ತಾಯಂದಿರು ನನಸು ಮಾಡಿದ್ರಿ. ಅದಕ್ಕೆ ಆ ತಾಯಿ ಇವತ್ತ ಏನೋ ಒಂದು ಈ ಭಾಗದಲ್ಲಿ ಈ ಒಂದು ಮಳಿ ಬಳಿ ಸಂಪೂರ್ಣವನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಸುಖ ಸಂಪತ್ತನ್ನು ಕೊಡ್ಲಿ ಅಂತ ಆಶಿಸಿ 2 ಮಾತುಗಳನ್ನ ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಸಹಂಪದಿನೋ ಪಾರ್ವತೀಶ್ವರರ ಮಹಾದೇವ. ಯಾರು ಮಾಡ್ತಾರೆ ಹೇಳು? ನಾವು ಅದೇ ತರ ಅದೀವಿ. ನಿಮ್ಮ ಮುಂದೆ ಹೇಳ್ಬೇಕಂದ್ರ ನಾನು ಎಲ್ಲ ನನ್ನ ಆಸ್ತಿ ಅಂತಸ್ತುಗಳ ನಮ್ಮ ತಮ್ಮರ ಅಣ್ಣರಿಗೆ ದಾರಿ ಹರಿದೆ. ನಾನು ಅರ್ದು ಅಲ್ಲಿ ಎಲ್ಲ ತೆಗೆದು ಹಾಕಿದೆ.
ಆದ್ರೆ ನಾನೊಂದು ಕನಸು ಕಂಡೆ. ಏನ್ ಕಂಡೆ? ಕಟ್ಕೊಂಡಂತ ಹೆಂಡತಿ ಏನ್ ಹೇಳಿದ್ಲ ಅಂದ್ರ, ನೋಡು ನಾವು ಹೋದ್ರ ಹೊರಗೆ ನಿಂದಿರ್ಬೇಕು, ಅಲ್ಲಿ ಏನಾರು ಒಂದು ಸ್ನಾನ ಮಾಡೋ ಅಂದ್ಲಾಕಿ. ಯಾಕಂದ್ರ ನಾನು ಯಾವತ್ತೂ ಬಗ್ಲಾರ್ದವ, ಆದ್ರೆ ಅದು ನನ್ನ ಜೊತೆಗಿರುತ್ತಲ್ಲ ಅಂತ ಹೇಳಿ ನಾನು ಜಗಾಡಿದಲ್ಲೇ ರಾಮಲಿಂಗನ ಗುಡಿ ಹತ್ರ ಹಿಡಿದಾಗ ಹಿಂಗತಿ ಬೆಂಬಲ ಆಗಿರ್ಬೇಕು. ಏನಾರ ಒಂದು ಭೋಗಸ್ಥಾನ ಮಾಡಿ ಕೆಲಸದ ಪೂರ್ತಿ ಅಷ್ಟ ಅವ್ರನ್ನ ಉಪಯೋಗ ತಗೊಂಡು ಮತ್ತೆ ಅವ್ರಿಗೆ ಏನಾರ ಒಂದು ವಿಚಾರಗಳನ್ನು ಮುಂದೆ ಮಾಡ್ತಕ್ಕಂಥ ವಿಚಾರಗಳನ್ನು ಇರಬಾರ್ದು. ಯಾಕಂದ್ರೆ ಅದು ಎಂದೂ ಕೊನೆ ಕಾಣೋದಿಲ್ಲ. ಅದಕ್ಕೆ ಅವ್ರು ಕೂಡ ನಮ್ಮಲ್ಲಿ ಏನೈತೆ ಹೇಳು, ನಮ್ಮಲ್ಲಿ ಒಳ್ಳೇದು ಮಾಡ್ಬೇಕು ಅನ್ನೋ ಭಾವನ ಭಾಳ ತುಂಬಿಕೊಂಡಾರ. ಅವರು ಯಾವಾಗಲೂ ಅವ್ರ ಪ್ರೀತಿ ನಮ್ಮ ಮೇಲೆ ಸದಾಕಾಲ ಇರುತ್ತ. ಹಿಂಗ್ ಮಾಡ್ಬೇಕು ಸಾಹೇಬ್ರ ಅಂದ್ರ ಹಂಗೇ ಮಾಡ್ತಾರ. ಇವತ್ತು ಯಾರಾವಾಗ್ಲೊಬ್ರು ಸಣ್ಣವರು ಅವ್ರಿಗೆ ಏನಾರ ಒಂದು ಕೊಡ್ರಿ ಅಂತ ಕೇಳಿದ್ರ ಏನೂ ಇಲ್ಲ ಅಂತ ಕಳಿಸೋದಿಲ್ಲ, ದಾನ ಮಾಡೇ ಕಳಿಸ್ತಾರ. ಅಂತ ಒಂದು ಅದ್ಭುತ ಆದಂತ ಒಂದು ನಿಮ್ಮ ತಾಲೂಕಿನಾಗ ಸಿಗ್ತಾರ. ಅದು ಬಹಳ ಪುಣ್ಯ. ಇವತ್ತು ನಾವೆಲ್ಲ ವೇಟ್ ಮಾಡ್ಬೇಕಾದ್ರೆ ಯಾಕೆ ಮಾಡಿದ್ವಿ ಹೇಳಿ, ಸ್ವಾಮಿಗಳು ಅವ್ರು ಬರ್ತಾರ, ಅವ್ರ ಜೊತೆಗೆ ನಾವು ಇರೋಣಪ್ಪ ಅಂತ ನಾವು ವೇಟ್ ಮಾಡಿದ್ವಿ, ತಿಳಿತಾ? ಅದಕ್ಕೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರ, ನಿಮಗೆ ಏನಾರ ಹಂಗೈತಿ ತೊಂದರೆ ಇದ್ರೆ ನನಗೆ ಹೇಳ್ರಿ, ನಾನು ಹೇಳ್ತೀನಿ. ಅದನ್ನು ಪೂರೈಸುವಂತ ಸಾಧ್ಯತೆ ಅವರಿಂದ ಆಗ್ತೈತೆ. ಯಾಕಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ಧರ್ಮ ನಿಮ್ಗೆ ಯಾರಿಗೆ ಗೊತ್ತಿರಲ್ಲ, ನಮಗ್ ಗೊತ್ತೈತಿ. ಅದಕ್ಕೆ ಅಂತ ಶಕ್ತಿವಂತರು. ಇವತ್ತು ನೋಡು, ಅಂದಪ್ಪಾಗ್ಲಿ ಎಲ್ಲಪ್ಪಾಗ್ಲಿ ಇದ್ರಿಗೆ ಬಂದ್ರೆ ನಮಗೆ ಅಲ್ಲಿ ಹೋಗಿ ಕೈ ಮಾಡಿ ಹಂಗೆ ಹೋದ್ವಿ, ನಾವು ಹೊಳೆ ಬರ್ತೀವಿ ತಡಿ ಅಂತ. ಯಾವಾಗಲೂ ಈ ಒಣಿ ಮೇಲೆ ಪ್ರೀತಿ, ಇವರು ಹಂಗ ನೀವು ಪ್ರೀತಿ ಇದ್ರಿ, ಇದನ್ನ ಸದಾಕಾಲ ಉಳಿಸಿಕೊಂಡು ಹೋಗ್ರಿ ಅನ್ನತ ನಿಮಗೆ ಹೇಳಿ, ಇವತ್ತು ಸ್ವಾಮಿಗಳು ಸಿಗ್ಬೇಕಾದ್ರೆ ಬಹಳ ಪುಣ್ಯ. ಒಂದು ಹಾಲು ಹಸು ಕೊಡ್ತಂದ್ರ 5 ತರ ನಿಮಗ ಸುಖವನ್ನು ಕೊಟ್ಟು ಮುಕ್ತಿ ಹೊಂತೈತೆ. ಫಸ್ಟ್ ಹಾಲಾಗತ್ತ, ಅನಂತರ ಮೊಸರು ಆಗತ್ತ, ಅನಂತರ ಮಜ್ಜಿಗೆ ಆಗತ್ತ, ಅನಂತರ ಬೆಣ್ಣೆ ಆಗತ್ತ, ಅನಂತರ ತುಪ್ಪ ಆಗತ್ತ. ಆದ್ರ ತುಪ್ಪ ಬಹಳ ದಿನ ಇರಕ್ ಸಾಧ್ಯತೆ ಆಗತ್ತೆ. ಇವು 3-4 ಏನದಾವಲ್ಲ, ಬಹಳ ದಿನ ಇರೋಂತ ಸಾಧ್ಯತೆ ಇಲ್ಲ. ತುಪ್ಪ ನೀವು 1 ವರ್ಷ ಇಟ್ಟರು ಇಡುವಂತ ಸಾಧ್ಯತೆ ಆಗ್ತೈತೆ. ಹಂಗಾಗಿ ತುಪ್ಪದಂಗ ಜೀವನಗಳನ್ನು ಕಟ್ಕೋರಿ, ಸಂಸಾರಕ್ಕೆ ತೊಂದರೆ ಮಾಡಬೇಡ್ರಿ. ಯಾಕಂದ್ರ ನಿಮ್ಮನ್ನ ನಂಬಿಕೊಂಡು ಬಂದಂತ ಸಂಸಾರ ಅದನ್ನ ಅಚ್ಚುಕಟ್ಟಾಗಿ ಇದ್ಕೊಂಡು ಮಕ್ಕಳಿಗೊಂದು ಒಳ್ಳೆ ಸಂಸ್ಕಾರ ಕೊಟ್ಟು, ಇವತ್ತು ಶರಣರಂದ್ರ ಸುಮ್ಮನೆ ಅಲ್ಲ, ಹಿಂದ ನಾನು ಇಲ್ಲೇ ಅಂಗಳದ ಮಕ್ಕೊಂಡು ಎಲ್ಲೆಲ್ಲೇ ಬೇಯಿಸ್ಕೊಂಡು ಎಲ್ಲೆಲ್ಲೇ ಬಡಿಸ್ಕೊಂಡು ಜೀವನ ಮಾಡಿ ಇವತ್ತು ಪವಿತ್ರತೆ ಸ್ಥಾನಕ್ಕೆ ಹೊಂದೀವಿ. ಇದು ಸಣ್ಣದಲ್ಲ, ಇದು ನಿಮಗ್ ಗೊತ್ತಾಗದಲ್ಲ. ಈ ದೇವಗಳ ಕೆಲ್ಸಮ್ಮ ನಿಮ್ಮ ಕಲ್ಪನೆಗಳ ಮಾಡ್ಕೊಂಡಿಂದ ಒಳ್ಳೆ ಜಾತ್ರೆ ಪೂರೈಸ್ತಾಳಾಕಿ. ಎಷ್ಟು ದಿನ ತಾಯಿ ತಗೊಂತಾಳಾಕಿ? 3 ವರ್ಷ 2 ವರ್ಷ ಜಾತ್ರೆಗೆ ನೀವು ಒಳ್ಳಾಕಿ ಏನ್ ಕೊಡ್ಬೇಕು ಕೊಟ್ಟು ಸಮಾಧಾನ ಮಾಡ್ತೀರಿ. ಆದ್ರೆ ಒಬ್ಬರು ಸ್ವಾಮಿಗಳು ನುಗ್ಗಿಕೊಂಡು ಹೋದ್ರ ಅಂದ್ರ ಅದು 3 ವರ್ಷ ಬರುವಾಗ ನಾಶ ಮಾಡ್ಕೈ ಬಿಡುತ್ತ. ಅಂತ ಒಂದು ಅದ್ಭುತ ಆದಂತ ಸ್ವಾಮಿಯರಲ್ಲಿ ಶಕ್ತಿ ಇರುತ್ತ. ಅದನ್ನು ಬಂದಾಗ ಕರೆಕ್ಟ್ ಆಗಿ ಪ್ರೀತಿಲಿದ್ದ ಕಂಡು ಅದಕ್ಕೆ ಸಮಾಧಾನದಿಂದ ಕಳಿಸುವಂತ ಸಾಧ್ಯತೆ ಮಾಡ್ರಿ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದೀನಿ, ನನ್ನೂರು ಅನ್ನೋದು ಇರುತ್ತ, ಉಳಿದವರು ಹಂಗಿರುದಿಲ್ಲ. ಅದಕ್ಕೆ ಒಳ್ಳೆ ಗೌರವ ಕೊಟ್ಟು ಸ್ವಾಗತ ಮಾಡ್ಕೊರಿ. ಯಾಕಂದ್ರೆ ಅದರಿಂದ ಅದ್ಭುತ ಶಕ್ತಿ ಇರುತ್ತ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಬೀಜ ತಿರ್ಗಾಡೋಲ್ಲ, ಸ್ವಾಮಿಗಳು ಕರೆದಾಗ ಹೊರಗೆ ಬರ್ಬೇಕಾಗತ್ತ. ಅದಕ್ಕೆ ನಿಮಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ಇವತ್ತು ನೋಡು 41-51 ಲಗ್ನ ಮಾಡ್ಬೇಕಂತಂದ್ರ ಈ ಪುಣ್ಯಾತ್ಮರ ಧೈರ್ಯದಿಂದ ನಾ ಮಾಡ್ತೀನಿ ವಿನ ಸಮಾಜ ಕಟ್ಟಿಗೊಂದು ಮಾಡೋದಲ್ಲ. ಆದ್ರೆ ಅದನ್ನ ಸಮಾಜಕ್ಕನ ಮುಡುಪಾಕಿ ಕೊಡ್ತೀನಿ. ಅವರ ಹಿಂದೆ ಧೈರ್ಯ ಇರಲಿಲ್ಲ ಅಂದ್ರ ನಿಮ್ಮ 40-50 ಲಗ್ನ ಮಾಡಕ ಸಾಧ್ಯತೆ ಆಗ್ತಿದ್ದಿಲ್ಲ. ಅದಕ್ಕೆ ಯಾವಾಗಲೂ ಅವ್ರ ಹಿಂದಿರಿ ಅಂತ ಹೇಳಿ, ಇವತ್ತು ಏನು 4 ಮಂದಿ ಸ್ವಾಮಿಯರನ್ನೇನು ಪಾದಾರ್ಪಣೆ ಮಾಡಿರಲ್ಲ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಜೀವನ ಪಾವನ ಆಗ್ಲಿ ಅಂತ ಹಾರೈಸಿ, ನಮ್ಮ ಸಾಯಿಬರ ಅಧಿಕಾರ ಸದಾಕಾಲ ಇರಲಿ ಅಂತ ಹಾರೈಸಿ, ಆ ಮರುಸಿದ್ದಿನ ನಿಮ್ಮ ಜೀವನವೇ ಪಾವನವಾಗ್ಲಿ ಪಾವನವಾಗ್ಲಿ. ಜೈ ಮರುಸಿದ್ದೇಶ್ವರ ಮಹಾರಾಜ್ ಜೈ. ಒಳಗೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತ ಸವಿದಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಹತ್ತಿರವಿದ್ದು ದೂರ ನಿಲ್ಲುವೆವು. ನಮ್ಮ ಹಾಮಿನ ಕೋಟೆಯಲ್ಲಿ ಎಷ್ಟೋ ಕಾತವು
ನಂದಿಗೆ ಎಂಬುದು 4 ದಿನದ ಬದುಕಿನಲ್ಲಿ 4 ದಿನದ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನೋಡ್ರಿ ನಮ್ಮಲ್ಲಿ ಎಂತೆಂತ ಕಲಾವಿದರು ಈ ರಾಮಕೃಷ್ಣ ಬಹಳ ಚೆನ್ನಾಗಿದ್ರು ಸಹಿತ ಬಹಳ ಚೆನ್ನಾಗಿ ಹಾಡ್ತಾರೆ. ಇನ್ನು ನಾನು ಬಹಳ ಕಡೆ ಯಾಕಂದ್ರೆ 1994ರಿಂದ ನಾನು ಆಕಾಶವಾಣಿಗೆ 350 ಜನರಲ್ಲಿ ಸೆಲೆಕ್ಷನ್ ಆಗಿದೆ ಶಾಸ್ತ್ರೀಯ ಸಂಗೀತವಾಗಿ. ಇವತ್ತು ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತನೇ ಎಲ್ಲ ಸಂಗೀತ ಯುವಕರು ಬಹಳ ಹುಡುಗರು ಬಹಳ ಚೆನ್ನಾಗಿ ಹಾಡೋರು. ಈ ಕಲೆಯನ್ನ ಇವತ್ತಿನ ಆರ್ಕೆಸ್ಟ್ರಾ ಏನ್ ಕಲಿಸಿದಲ್ಲ ಕೇಳಿ ಅವ್ರನ್ನ ಹಾಡು ಕೇಳಿ ನೀವು ಹಾಡೋದನ್ನ ಕಲೀರಿ, ನೀವು ಒಳ್ಳೆ ಸಂಗೀತಗಾರ ಆಗಿರಿ. ಇವತ್ತು ನೋಡಿ ನಮ್ಮ ಧ್ಯಾನೇಶ್ ಅಂತ ತಿಳ್ಕೊಂಡು ಕಾಟಿಗೆ ಹುಡುಗ ಹೋಗಿದಾನ, ಅವ ಹೂ ಮಾರ್ಕೊಂತಿರ್ತಕ್ಕಂಥ ಒಂದು ಸಂಗೀತ ಇಲ್ಲನ್ನು ಸಹಿತ ನೋಡ್ರಿ ಆ ಧ್ಯಾನೇಶ ನಮ್ಮ ಕುಲಬಾಂಧವ ಒಳ್ಳೆ ಗಾಯಕ ಆಗಿದ್ದಾನೆ. ನಾವು ನೋಡ್ರಿ ಎಲ್ಲಿ ಸಂಗೀತ ಕಲ್ತಿಲ್ಲ ಕಲೀಲಾರ್ದನ ಆಗ್ತಾ ಇಲ್ಲಿ ತನ್ಕೋಬೇಕು. ನೀವು ಯಾರಾದ್ರೂ ಹೋಗ್ತೀರಿ ಪ್ರಯತ್ನ ಪಡ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ ನಾನು ಮಾತಿಗೆ ವಿರಾಮ ಇಡ್ತೀನಿ. ಚಪ್ಪಾಳೆ ಇಲ್ಲ ಏನಿಲ್ಲ, ನಿನ್ನೆ ಬಾಣ ಉಂಡಿರಿ, ಬಾಣ ಎಲ್ಲ ಏನು ಬಂದಿಲ್ಲ, ಎಲ್ಲ ಉಂಡಿರಿ ಇಲ್ಲ. ನಮ್ಮ ಸಮಾಜಿಕದ ಆರೋಗ್ಯಕರವಾಗಿರ್ತಕ್ಕಂಥ ಪ್ರಸಾದ ಅದರ ಬಗ್ಗೆ ಚಿಂತನೆಯಿಂದ ನನ್ನ ಬಾಂಧವರ ಜೊತೆಗೆ ಹಂಚ್ಕೊಳ್ತಕ್ಕಂಥದ್ದು. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯದಲ್ಲಿ 5 ಗುರುಗಳಿಗೆ ವಂದಿಸಿ ಅವರ ಜೊತೆಗೆ ನಮ್ಮ ಪೂಜಾರಪ್ಪನವರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಸದಸ್ಯನಿಯರಿಗೆ ಎಲ್ಲರಿಗೆ ವಂದಿಸಿ ನಾನು ಬಹಳ ತರ ಮಾತಾಡ. ಯಾಕಂದ್ರೆ ಮಾಸ್ತರ್ ಕೈಯ ಮಾಹಿತಿ ಸಿಕ್ತಂದು ಈಗಾಗಲೇ ಹೇಳಿ ಕಳಿಸಿದಾರೆ. ಯಾಕೆ ನೀವು ಮಾತಾಡಕ್ಕೆ ಮುಗಿಸೋದಿಲ್ಲ, ಲಘು ಮುಗಿಸಿ ಒಳಗ ನಾವು ಊರಿಗೆ ಹೋಗ್ಬೇಕಾಗಿ ಇನ್ನು ಕೆಲಸ ನಮ್ಮ ಅಂತೇಳಿ ಅಪ್ಪ ಹೇಳಿದ್ರೆ ನೋಡ್ರಿ. 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಗೆ, 50ಕ್ಕ ಅರಳು, 60ಕ್ಕ ಮರಳು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ರೋಗಿ, 100ಕ್ಕ ಹೊತ್ಕೊಂಡು ಹೋಗಿ. ಈಗ ಇಷ್ಟ ಐತಿ ನೋಡ್ರಿ, ಇರುದ ಜೀವನ ಆಗ್ತೈತಿ. 10ಕ್ಕ ಹಕ್ಕಿಯಾಗಿ ಹಾರಾಡ್ತಿರ್ತೀವಿ, 20ಕ್ಕ ನಕ್ಕೊಂಡ ಚಲೋ, 30ಕ್ಕ ಮುರುಕ್ ಚಲೋ ಆಗೇ ಬಿಡ್ತೈತಿ. ಹೌದಾ? 40ಕ್ಕ ನಾಚಿಗೆ ಬಂತು, 50ಕ್ಕ ಅರಳು, 60ಕ್ಕ ಮರಳು, 70ಕ್ಕ ಕಾಗಿ ಹಂಗ ಹೊರಗೆ ಚಲೋ ಮಾಡಿದ್ರಿ, 80ಕ್ಕ ಗೂಗಿ ಹಂಗ ಕುಂತೈತಿ ನೋಡ್ರಿ, ಗೂಗಿ ಹಂಗ ಹಂಗ ಕುಂತೈತಿದ್ರಿ. 90ಕ್ಕ ರೋಗಿ ಆಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ಇಷ್ಟಿರ್ತೈತಿ ಜೀವನ. ಆದ್ರೆ ತಾಯಿ ಜಗದಂಬೆ ನಾನು ಒಂದು ಪೂಜಾರಪ್ಪನಿಗೆ ಒಂದು ಇದನ್ನು ಕೇಳಿದ್ ನಾನು 9 ದಿವಸಗಳ ಕಾಲ ಈ ಪುರಾಣವನ್ನ ಮಾಡಿಸಿ ತದನಂತರ ಜಾತ್ರೆ ಮಾಡೋಂತ ನಾನು ನಮ್ಮ ಜಗಲಿ ಗ್ರಾಮದ ನಮ್ಮ ಸಮಾಜದವ್ರಿಗೆ ಹೇಳಿದ್ದೆ. ಆದ್ರೆ ಕಾಲಾಂತರ ಇದು ಕೆಲವೊಂದಿಷ್ಟು ಇವೆಲ್ಲ ಸಂಘಟನೆ ಆಗ್ತಾರೆ ಅಷ್ಟು ಸುಲಭ ಇಲ್ರಿ. ಈ ಕೆಲಸ ಅಷ್ಟು ಸುಲಭದಲ್ಲ. ನಾನು ಎಷ್ಟೋ ಸಲ ನನ್ನ ಕರೆ ಕಳಿಸ್ತೀನಿ. ನಾನು ಎಲ್ಲ ನಮ್ಮ ಜಗಲಿ ಗ್ರಾಮದ ಗುಡಿ ಹಿರಿಯರಿಗೆ, ನನ್ನ ಓಣಿಯ ಬಂಧು ಭಗಿನಿಯರಿಗೆ, ಅಕ್ಕ ತಂಗಿಯರಿಗೆ ಮೊದಲು ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಕೆಲವೊಂದು ಊರಿನಲ್ಲಿ ಇಂಥ ಸಂಘಟನೆಗಳು ಬಹಳ ಕಡಿಮೆ. ಈ ಸಂಘಟನೆ ಮಾಡೋದು ಅಷ್ಟು ಸುಲಭ ಇಲ್ರಿ. ಇದನ್ನ ತಗೊಂಡ್ಬರೋದು ಕಷ್ಟ ಐತಿ, ಎಲ್ಲ ಕೂಡಿ ಮಾಡೋದು ಕಷ್ಟ ಐತಿ. ಅದಕ್ಕಾಗಿ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡಿ ಬಹಳ ಆನಂದ ಅನ್ಸ್ತೈತಿ. ಬಹಳ ಏನಪ್ಪಾ ಅಂತಂದ್ರೆ ಬಹಳ ಸಂತೋಷದಿಂದ ನಾನು ಇವತ್ತ ನಮ್ಮೂರಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ನಿಧಿಗಟ್ಟ ಗಾತನ ಕಾರ್ಯಕ್ರಮ ಮುಗಿಸ್ಕೊಂಡು ಸಹಿತ ಮತ್ತೆ ಇಲ್ಲಿ ಫೋನ್ ಮಾಡಿದ್ರೆ ಬರ್ಬೇಕು ನೀವು ಅಂತ ಹೆಚ್ಚಿನ ಮಾತನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಬಂದು ಇವತ್ತು ನಾನು ಬಹಳ ತನ ಮಾತಾಡ್ಬೇಕಂದ್ರೆ ಲಘು ಚಲವಾಗುತ್ತೆ. 7 ಗಂಟೆಗೆ ಅಂತ ಕೊಟ್ಟಿದ್ದೆ. 7 ಆಯ್ತು, 8 ಆಯ್ತು, 9 ಆಯ್ತು, 10 ಆಯ್ತು, 10ವರೆಗೆ ಚಲವಾದ ಪರಿಸ್ಥಿತಿ ಬಂತೆ. ಮಿಥುನ್ ಜಿ ಪಾಟೀಲ್ ಅವರ ಒಂದು ಯುವಕರು, ಅದ್ರ ಜೊತೆಗೆ DS ಪಾಟೀಲ್ ಇವತ್ತ ಹುಟ್ಟು ಹಬ್ಬ. ಇಷ್ಟೆಲ್ಲ ಸಂತೋಷದಿಂದ ಇರುವಾಗ ಈ ಕೆಲಸಗಳು ಜೋರವು. ನಿಮ್ಮೆಲ್ಲರೂ ಒಗ್ಗಟ್ಟೈತಿ. ನಿಮ್ಮಲ್ಲೇ ಶಿಕ್ಷಣವಂತರು ಅದೇರಿ. ನಾ ಒಂದು ಹಾಡಿನ ಮುಖಾಂತರ ಮುಗಿಸ್ತೀನಿ. ಬಹಳ ತನ ಹೇಳಕ್ ಹೋಗುದಿಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ನೋಡ್ರಿ, ಕವಿ ಎಷ್ಟು ಚೆನ್ನಾಗಿ ಬರೀತಾನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ನಾವೆಲ್ಲರೂ ಇಲ್ಲೇ ಅಂದ್ಕೊಂಡಿದ್ವಿ. ಈ ಎಲ್ಲರ ನಮ್ಮ ಕಾಲೋನಿಯ ಅಭಿಲಾಷ ಮಿಥುನ್ ಜಿ ಪಾಟೀಲ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಈ ಗುಡಿಗಾಗಿ ಅವರು ಹಲವಾರು ರೀತಿಯ ಧನ ಸಹಾಯ, ಮನ ಸಹಾಯ ಎಲ್ಲವನ್ನು ಮಾಡಿದ್ದಾರೆ.
ಹಾಗಾಗಿ ಅವರು ಬರಲೇಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು 15ನೇ ತಾರೀಕಿಗೆ ನಾವು ಸಿಗ್ತೀವಿ ಅಂತ ಹೇಳಿದ ಉದ್ದೇಶದಿಂದ ಅವರನ್ನು ಇನ್ನೂ ವಿಶೇಷವಾಗಿ ಇವತ್ತು ದೊಡ್ಡ ಸಾಹೇಬರು JS ಪಾಟೀಲ್ ಸಾಹೇಬರು ಬರ್ತಡೇ ಇತ್ತು. ಅಷ್ಟೆಲ್ಲ ಕಾರ್ಯಕ್ರಮವನ್ನು ಬದಿಗಿಟ್ಟು ಜಕ್ಲಿ ಗ್ರಾಮಕ್ಕೆ ವಿಶೇಷವಾಗಿ ಒಂದು ಕಾಲೋನಿಗೆ ಅವರು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಕಾಲೋನಿಯ ಜಕ್ಲಿ ಪರವಾಗಿ ತುಂಬ ಧನ್ಯವಾದಗಳನ್ನು ಕೋರ್ತಾ ಅವರಿಗೆ ನಾವು ಯಾವಾಗಲೂ ಕೂಡ ಆಭಾರಿಗಳಾಗಿರ್ತೇವೆ ಅಂತೇಳಿ ಕೇಳ್ಕೊಳ್ತೇನೆ. ಹಂಗಾತ್ರ ಚಲೋ ತಮಟನ ಹೆಂಗ ಸೌಂಡ್ ಐತೆ ಅವ್ರ ಧ್ವನಿ ನೋಡ್ರಿ ನಾ ಚಪ್ಪಾಳೆ ಮುಖಾಂತರ ಹಲೋ ಅಣ್ಣ ಓ ಮಾದಿಗಣ್ಣ ಎದ್ದೇಳೋ ಹಲಗಿ ಹೆಗಲೇರಿಸಿ ಸಿಡಿದೇಳೋ ಶತಮಾನಗಳ ಹಿಂದೆ ನೀ ಬರೆದೆ ಈ ನೆಲದ ಹೊಸ ಕ್ರಾಂತಿ ಮೈ ಕೊಡವಿ ಎಂದು ಖರ್ಚಿಸಿ ಕೇಳೋ ಒಳ ಮೀಸಲಾತಿ ಜೈ ಮಾದಿಗ ಜೈ ಮಾದಿಗ ನಿನ್ನಿಂದ ನಿಂತಗ ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನಿಂದಲೇ ಸಿಡಿದೇಳಲಿ ನೊಂದವರ ಕಲಿಯುಗ ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನಿಂದಲೇ ಸಿಡಿದೇಳಲಿ ನವ ಕಲಿಯುಗ ಜೈ ಮಾದಿಗ ಜೈ ಮಾದಿಗ ನಿನ್ನಿಂದಲೇ ಸಿಡಿದೇಳಲಿ ನನ್ನವರ ಕಲಿಯುಗ ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನಿಂದ ಅಣ್ಣ ಮಾದಿಗಣ್ಣ ಎದ್ದೇಳೋ ತಲೆ ಎಗಲೇರಿಸಿ ಸಿಡಿದೇಳೋ ಶತಮಾನದೊಂದೇ ನೀ ಬರೆದ ಈ ನೆಲದಲ್ಲಿ ಹೊಸ ಕ್ರಾಂತಿ ಮೈ ಒಡವಿ ಗರ್ಜಿಸಿ ಕೇಳುವಳ ಮೀಸಲಾತಿ ಶತಮಾನಗಳ ಹಿಂದೆ ನೀ ಬರೆದೆ ಈ ನೆಲದ ಹೊಸ ಕ್ರಾಂತಿ ಕೈ ಕೊಡವಿ ನಿಂತು
ಗರ್ಜಿಸಿ ಕೇಳು ಒಳ ಮೀಸಲಾತಿ. ಜೈ ಮಾದಿಗ ಜೈ ಜೈ ಮಾದಿಗ ಇನ್ನೆಂದಲ ಇರುಗೇಳು ಎನ್ನವರ ಕಲಿಯುಗ. ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನೆಂದಲ ಕಲಿಗೇಳುದು ಚೆನ್ನವರ ಕಲಿಯುಗ. ಅನ್ನವೋ ಮಾದಿಗನ್ನ ಎದ್ದೇಳು ಹಂಪೆಯಗಲೇರಿಸಿ ಸಿಡಿದೇಳು. ಶತಮಾನಗಳಿಂದ ನೀವರದೆ ಈ ನೆಲದಲ್ಲಿ ಹೊಸ ಕ್ರಾಂತಿ. ವೈಗೊಡವಿ ಗರ್ಜಿಸು ಕೇಳು ಒಳ ಮೀಸಲಾತಿ. ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನಿಂದಲೇ ಸಿಡಿದೇಳಿದೆ ಈ ಕಲಿಯುಗ. ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನಿಂದ ನೊಂದಿದೆ ಈ ಕಲಿಯುಗ. ಅನ್ಯಾಯದ ಹಾದಿಯಲ್ಲಿ ಸುಳಿವೇ ಇಲ್ಲ ನಮಗೆ ಸುಳಿವೇ ಇಲ್ಲ. ಅನ್ಯಾಯದ ಹಾದಿಯು ಕಬರೇ ಇಲ್ಲ ನನಗೆ ಕಬರೇ ಇಲ್ಲ. ಮೋಸ ವಂಚನೆಯ ಕಬುರೇ ಇಲ್ಲ ನಮಗೆ ಕಬುರೇ ಇಲ್ಲ. ಮೋಸ ವಂಚನೆಯ ಕಬರೇ ಇಲ್ಲ ನಮಗೆ ಕಬರೇ ಇಲ್ಲ. ಈ ಮಣ್ಣಿನ ಕಣಕಣನೆಲ್ಲೋ ನಿನಗೆಲ್ಲೋ ಈ ಮಣ್ಣಿನ ಕನಕಗಳು ನಿನಗೆಲ್ಲೋ ನಿನ್ನ ಕೇಳಿಲ್ಲೋ ಬಂದರಿ ಬಾಲಗ ಒಳ ಮೀಸಲಾತಿ ಬೆಳೆದಿ ಮಾದಿಗ. ಯಾರೇ ಬಂದರು ಉಳಲಿ ಕಾಳಗ ಒಳ ಮೀಸಲಾತಿ ಬಿಡದು ಈ ಮಾದಿಗ. ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನೆಂದರ ಕಲಿಬೇಡಲಿ ಇನ್ನವರ ಕಲಿಯುಗ. ಜೈ ಮಾದಿಗ ಜೈ ಜೈ ಮಾದಿಗ ನಿನ್ನೆಂದರ ಕಲಿಬೇಡಲಿ ನಿನ್ನವರ ಕಲಿಯುಗ. ಧನ್ಯವಾದಗಳು ಧನ್ಯವಾದಗಳು ರಾಮಕೃಷ್ಣ ಪೂಜಾರಿ ಅವರಿಗೆ.